ನಮಸ್ಕಾರ. ಪ್ರತಿ ತಿಂಗಳು ಬರುವ ಸಂಕಷ್ಟಿ ಚತುರ್ಥಿ ಹೇಗೆ ಮಾಡುವುದು? ಸಂಕಷ್ಟಹರ ಚತುರ್ಥಿ ಎಂಬುದು ಗಣೇಶನಿಗೆ ಅರ್ಪಿಸಲಾದ ಒಂದು ಮಹತ್ವದ ವ್ರತವಾಗಿದೆ. ಈ ವ್ರತವನ್ನು ಆಚರಿಸಿದರೆ ಸಂಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಇದು ಪ್ರತಿ ಮಾಸವೂ ಬರುತ್ತದೆ. ಸಂಕಷ್ಟಿ ಆಚರಿಸುವ ವಿಧಾನ: ಪ್ರಾತಃ ಕಾಲದಲ್ಲಿ, ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ಶುದ್ಧವಾಗಿ ಸ್ನಾನ ಮಾಡಿ ವ್ರತ ಆಚರಿಸುವ ನಿಶ್ಚಯ ಮಾಡಿಕೊಂಡು ಉಪವಾಸದಿಂದ ಪ್ರಾರಂಭ ಮಾಡಬೇಕು. ಉಪವಾಸ ಹೇಗೆ ಮಾಡಬೇಕಂದ್ರೆ, ಸಂಪೂರ್ಣ ದಿನ ಉಪವಾಸವಿರಬಾರದು. ಫಲಾಹಾರ ಅಂದರೆ ಹಣ್ಣು, ಹಾಲು ತೆಗೆದುಕೊಳ್ಳಬೇಕು. ಕೆಲವರು ಸಂಜೆ ಚಂದ್ರೋದಯದ ನಂತರ ಮಾತ್ರ ಅನ್ನ ಸೇವನೆ ಮಾಡುತ್ತಾರೆ. ಇದರಿಂದ ಉಪವಾಸ ಮಾಡೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆಯು ಕಡಿಮೆಯಾಗುತ್ತದೆ. ಗಣೇಶನ ಪೂಜೆ: ಗಣೇಶನ ಮೂರ್ತಿ ಅಥವಾ ಚಿತ್ರಕ್ಕೆ ಕುಂಕುಮ, ಅಕ್ಷತೆ, ಹೂವು, ದೀಪ, ಧೂಪ, ಆರತಿ ಮಾಡುವುದು. ವಿಶೇಷವಾಗಿ ದುರ್ಬೆ, ಮೋದಕ ಅಥವಾ ಉಂಡೆ ತುಂಬಿದ ಕೋಸು, ಎಳ್ಳು, ಬೆಲ್ಲ ನೈವೇದ್ಯ ಅರ್ಪಿಸಬಹುದು. ವ್ರತ ಕಥೆ ಓದುವಿಕೆ: ಸಂಕಷ್ಟಿ ಚತುರ್ಥಿಯ ವ್ರತ ಕಥೆ ಓದುವುದು, ಕೇಳುವುದು ಅತ್ಯಂತ ಅಗತ್ಯ. ಕೊನೆಯಲ್ಲಿ ಒಂದು ವಿಶೇಷ ಸೂಚನೆ ಇದೆ, ನೋಡಿಕೊಳ್ಳಿ. ಚಂದ್ರನ ದರ್ಶನ ಮತ್ತು ಅರ್ಘ್ಯ: ಚಂದ್ರೋದಯವಾದ ಮೇಲೆ, ಅಂದರೆ ಸಾಯಂಕಾಲ ಚಂದ್ರನ ದರ್ಶನ ಮಾಡಬೇಕು. ನೀರು, ಅಕ್ಷತೆಯಿಂದ ಚಂದ್ರನಿಗೆ ಅರ್ಘ್ಯ ನೀಡಬೇಕು. ಓಂ ಚಂ ಚಂದ್ರಾಯ ನಮಃ, ಓಂ ಸೋಮಾಯ ನಮಃ ಮಂತ್ರ ಜಪಿಸಬೇಕು. ಆಶೀರ್ವಾದ ಪಡೆದ ನಂತರ ಅನ್ನ ಸೇವನೆ: ಚಂದ್ರನಿಗೆ ಅರ್ಘ್ಯ ನೀಡಿದ ನಂತರ ಮಾತ್ರ ಉಪವಾಸ ಮುಕ್ತಗೊಳಿಸಿ ಆಹಾರ ಸೇವಿಸಬೇಕು. ಈ ಆಚರಣೆಯಿಂದ, ಸಂಕಷ್ಟಿ ಚತುರ್ಥಿಯ ಆಚರಣೆಯಿಂದ ಲಾಭಗಳೇನೆಂದರೆ, ಸಂಕಷ್ಟಗಳು ದೂರವಾಗುತ್ತವೆ, ಮನಸ್ಸಿಗೆ ಶಾಂತಿ, ಒಳ್ಳೆಯ ಚಿಂತನ, ಕುಟುಂಬದಲ್ಲಿ ಸಂತೋಷ ಮತ್ತು ಐಶ್ವರ್ಯ, ಮಕ್ಕಳ ಆರೋಗ್ಯ ಮತ್ತು ವಿದ್ಯೆಗೆ ಉತ್ತಮ ಫಲಿತಾಂಶ ನೀಡುತ್ತದೆ. ವಿಶೇಷ ಟಿಪ್ಪಣಿ ಅಂದರೆ, ಮೊದಲೇ ಹೇಳಿದಂತೆ ಅಂಗಾರಕ ಚತುರ್ಥಿ ಅಂದರೆ ಮಂಗಳವಾರ ಬರುವ ಸಂಕಷ್ಟಿ. 1-2 ತಿಂಗಳು ಮಂಗಳವಾರ ಸಂಕಷ್ಟಿ ಬರುತ್ತದೆ. ಆ ದಿನ ಬಹಳ ಪ್ರಮುಖ ದಿನವಾಗಿರುತ್ತದೆ. ಈ ದಿನ ಸಂಕಷ್ಟಿ ಆಚರಿಸಿದರೆ ನಿಮಗೆ ವಿಶೇಷ ಫಲ ದೊರೆಯುತ್ತದೆ. ಗಣಪತಿ ಬಪ್ಪ ಮೋರಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.